ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾವುದಪ್ಪ ಅಂದ್ರೆ ಹೈನುಗಾರಿಕೆ. ಕೇವಲ ಬರೀ ಹೈನುಗಾರಿಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲು ಇವತ್ತು ಬಂದಿದ್ದೀನಿ. ಏನಪ್ಪ ಅಂದ್ರೆ ಹೈನುಗಾರಿಕೆ ಸಿಂಪಲ್ ಆಗಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ತರುವಂತಹ ಹೈನುಗಾರಿಕೆ ಹೇಗೆ ನಾವು ಮಾಡಬೇಕು, ಹೇಗೆ ಪರ್ಫೆಕ್ಟಾಗಿ ಮಾಡೋಣ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ, ಅಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಈ ಹೈನುಗಾರಿಕೆ ಬಗ್ಗೆ ತಿಳಿತದೆ. ಯಾವ ರೀತಿ ಅಂದ್ರೆ, ನೀವು ಸ್ಟಾರ್ಟಿಂಗಾಗಿ ನಾವು ಯಾವುದೇ ದನಕರು ಯಾವುದೂ ಇಲ್ಲ, ಹೀಗೆ ನಾವು ಪರ್ಚೇಸ್ ಮಾಡಿಕೊಂಡು ಹೈನುಗಾರಿಕೆ ಸ್ಟಾರ್ಟ್ ಮಾಡೋರಿಗೆ ಇದೊಂದು ಒಳ್ಳೆಯ ಮಾಹಿತಿ ಅಂತ ಹೇಳ್ಬೋದು. ಯಾವ ರೀತಿ ಅಂದ್ರೆ, ನಿಮ್ಮ ಜೋಡಿ ಒಂದು 60,000 70,000 ರೂಪಾಯಿ ಇದೆ ಅಂತ, ಒಂದು ಮ್ಯಾಕ್ಸಿಮಮ್ 70,000. ಇದರಲ್ಲಿ ನೀವು 50,000 ರೂಪಾಯಿ ಒಂದು ಆಕಳವನ್ನು ತೆಗೆದುಕೊಳ್ಬೇಕು. 50,000ದಲ್ಲಿ ಒಂದು ಆಕಳವನ್ನು ತೆಗೆದುಕೊಂಡು ಅಥವಾ ಎಮ್ಮೆಯನ್ನು ತೆಗೆದುಕೊಂಡು, ಏನಿಲ್ಲ ಅಂದರೂ ಅದು 2ರಿಂದ 3 ಲೀಟ್ರ್ ಹಾಲು ಕೊಡುವಂಥ ಒಂದು ಹಸು ಅಥವಾ ಎಮ್ಮೆ. ನಂತರ ಇನ್ನು 20,000ದಲ್ಲಿ 2 ಕರು, ಯಾವುದು 1.5 ಅಥವಾ 2 ವರ್ಷದ್ದು 2 ಕರುಗಳನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಮನಕ ಅಂತಾರೆ. ಅವುಗಳನ್ನು ತೆಗೆದುಕೊಂಡು, ಅಂದರೆ 3 ದನಗಳ ಕೇವಲ ನಾವು 70,000ದಲ್ಲಿ ಈ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ, ಸ್ಟಾರ್ಟಿಂಗ್ ನಾವು ಹೈನುಗಾರಿಕೆ ಮಾಡೋದು ಒಂದು ಒಳ್ಳೆಯ ಟ್ರಿಕ್. ಯಾವ ರೀತಿ ಅಂದ್ರೆ, ನಾವು ಈ ಒಂದು ದನವನ್ನು ತೆಗೆದುಕೊಂಡು ಬಂದಾಗ ಅದರ ಸಂಪೂರ್ಣವಾದ ಕಾಳಜಿಯನ್ನು ವಹಿಸ್ಕೋಬೇಕು. ಅದನ್ನು ಯಾವ ರೀತಿಯಾಗಿ ನಾವು ಕಾಳಜಿಯಿಂದ ಮಾಡಿದಾಗ ಅದರಿಂದ ಲಾಭ ಸಿಗ್ತದೆ. ಹೈನುಗಾರಿಕೆ ಅನ್ನೋದು ಈ ಮನಕ ತೆಗೆದುಕೊಂಡು ನಾವು ಹೈನುಗಾರಿಕೆ ಮಾಡ್ತೀವಲ್ಲ, ಅದು ಒಳ್ಳೆಯ ಲಾಭ ಕೊಡುತ್ತೆ. ಯಾಕಂದ್ರೆ ಈಗೆಲ್ಲ ಸಾಕಷ್ಟು ಮಂದಿ ಬಂಡವಾಳವನ್ನು ಹಾಕಿ ಲಾಸ್ ಆಗಿರ್ತಾರೆ. ಯಾಕಂದ್ರೆ ಆಕಳದಲ್ಲಿ ಸಾಕಷ್ಟು ದಲ್ಲಾಳಿಗಳು ಮೋಸ ಮಾಡಿ ಹೆಚ್ಚು ಹಣದಲ್ಲಿ ಆಕಳವನ್ನು ತೊಗೊಂಬಂದಿರ್ತಾರೆ. ನಂತರ ಅದು ಹಾಲು ಹಿಂಡ್ತಿರಲ್ಲ, ಕಡಿಮೆ ಹಾಲು ಹಿಂಡ್ತಿರ್ತೈತಿ, ಕೆಚ್ಚಲು ಬಾವು ಬರ್ತಾ ಇರ್ತೈತಿ. ಈ ರೀತಿ ಹಲವಾರು ಜಟಗಳಿರ್ತವೆ. ಅದನ್ನು ಏನೋ ದಲ್ಲಾಳಿಗಳು ಹಣದ ಆಸೆಗೆ ರೈತರಿಗೆ ಮೋಸ ಮಾಡ್ತಾರೆ. ಈ ರೀತಿ ನೀವು ಮೋಸ ಹೋಗದೇ ಇರಬೇಕಂದ್ರೆ ನೀವು ಅದನ್ನು ಕರುಗಳನ್ನು ತೊಗೋಬೇಕು. 2 ಅಥವಾ 3 ಕರುಗಳನ್ನು ತೆಗೆದುಕೊಂಡು ಒಂದು ಆಕಳ. ಈ ಆಕಳದಲ್ಲಿ ಲಾಭ ನಿಮಗೆ ಮಿನಿಮಮ್ ಏನಿಲ್ಲಂದ್ರೂ ತಿಂಗಳಿಗೆ 15,000 ಆದರೂ ನಿಮಗೆ ಸಿಗುತ್ತೆ. ಈ 15,000 ನಿಮ್ಮ ಜೀವನ ನಡೀತಾ ಇರುತ್ತೆ. ಏನಾದರೂ ನೀವು ಕರ ತಂದಿರಲ್ಲ, ಇವನ್ನ ಸರಿಯಾಗಿ 2 ವರ್ಷ ಮೇಯಿಸಿದ್ರಿ ಅಂದರೆ ಇವು ಹೀಟಿಗೆ ಬರ್ತಾವೆ. ಈ ಹೀಟಿಗೆ ಬಂದಾಗ ಅವನ್ನ ಕಟ್ಟಿಸಿ ನಂತರ 9 ತಿಂಗಳಲ್ಲಿ ನಿಮಗೆ ಹೈನ ಪ್ರಾರಂಭ ಆಕೈತಿ. ಯಾವ ರೀತಿ ಅಂದ್ರೆ, ಈಗ ನೋಡಿರಿ, ಮೊದಲು ಒಂದು ಆಕಳ ತಂದಿದ್ರಿ, ಒಂದು ಆಕಳದಲ್ಲಿ 15,000 ನಿಮಗೆ ಲಾಭ. ನಾ ಹೇಳ್ತಾ ಇರೋದು ಸತ್ಯವಾದ ಫ್ಯಾಕ್ಟ್ ಹೇಳಕತ್ತೀನಿ. ಇದರಲ್ಲಿ ಸುಳ್ಳು ಎಂತೇನಿಲ್ಲ, ಸ್ವತಃ ನಾ ಅನುಭವ ಆಗಿದ್ದನ್ನು ನಾ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈಗಿನ ದಲ್ಲಾಳಿಗಳ ಕೂಟಾಗ ನೀವು ಆಕಳನ್ನು ತೆಗೆದುಕೊಂಡು ಬಂದ್ರೆ ಮೋಸವಾಗ್ತೀರಿ. ಅದಕ್ಕೆ ನಾ ಹೇಳೋದು, ಸ್ಟಾರ್ಟಿಂಗ್ ಮಾಡೋರಿಗೆ, ಮೊದಲ ಹಂತದಲ್ಲಿ ನೀವು ಹೈನುಗಾರಿಕೆ ಸ್ಟಾರ್ಟ್ ಮಾಡೋರಿಗೆ ಇದು ಉತ್ತಮವಾದ ವಿಡಿಯೋ ಅಂತ ಮೊದಲೇ ಹೇಳೀನಿ. ಅದಕ್ಕೆ ಸಂಪೂರ್ಣವಾಗಿ ವಿಡಿಯೋನ ಕೊನೆಯ ತನಕ ನೋಡಿ. ಯಾಕಂದ್ರೆ ನಂತರ ಈಗ 2 ಕರುಗಳನ್ನು ನೀವು 2 ವರ್ಷ ಚೆನ್ನಾಗಿ ಸಾಕಿದ್ರಿ ಅಂದರೆ ಅವು ನಿಮಗೆ ಹೈನುಗಾರಿಕೆ ಸ್ಟಾರ್ಟ್ ಮಾಡಲು ಶುರುವಾಗ್ತದೆ. ಅವಾಗ ನಿಮ್ಗೆ ಆದಾಯ ಸ್ಟಾರ್ಟ್. 2 ವರ್ಷದ ನಂತರ ನಿಮ್ಮ ಆದಾಯ ತ್ರಿಬಲ್ ಆಗ್ತದೆ. ಯಾಕಂದ್ರೆ ಹೆಂಗಂತ ಹೇಳ್ತೇನೆ ನೋಡ್ರಿ. ಒಂದು ಆಕಳ ಮಿನಿಮಮ್ ಏನೋ ಇಲ್ಲಾಂದ್ರೂ ದಿನಕ್ಕೆ 200ರಿಂದ 300 ರೂಪಾಯಿ ಅಂತ ದುಡಿತೈತಿ. ಆಗ ಈಗ 2 ದನ ಇಳಿತಾವೆ, 3 ದನ ಆಯ್ತು. 3 ದನ ಅಂದರೆ ಕರುಗಳೆಷ್ಟಾದವು? 3 ಕರ ಆದವು. ನೀವು ತಂದಿದ್ದೆಷ್ಟು? 3, ಆಗಿದ್ದೆಷ್ಟು? 3, ಅಂದರೆ 6 ದನಗಳಾಗ್ತವೆ. 6 ದನದಿಂದ ನಿಮ್ಮ ಹೈನುಗಾರಿಕೆ ಅಂದರೆ ಡೆವಲಪ್ಮೆಂಟ್ ಆಯಿತು. ಇದು ಕೇವಲ 70,000ದಲ್ಲಿ. ಈ ರೀತಿಯಾಗಿ ಒಳ್ಳೆ ಬಿಸ್ನೆಸ್ ಐತಿ. ಅಂದರೆ ಹೈನುಗಾರಿಕೆ ಅಂದರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನೀವು. ಇದನ್ನೇ ಯಾವ ರೀತಿ ಆಧುನಿಕತೆ ಅಂತ ಮಾಡಿಕೊಂಡು ಅದನ್ನು ಹೈಟೆಕ್ ಹಿಂಡು ಮಷಿನ್ ತೊಗೊಂಬಂದು, ಹೈಟೆಕ್ ಮೇವು ಮಷಿನ್ ತೊಗೊಂಬಂದು, ಹೈಟೆಕ್ ಕೊಟ್ಟಿಗೆ ಮಾಡಿ, ಅದೆಲ್ಲ ಲಾಸ್ ರೀ. ಮಾಡೋಕ್ಕೆ ಹೋಗ್ಬಾರ್ದು.
ದನಗಳಿಗೆ ಯಾವ ರೀತಿಯಾಗಿರಬೇಕು ಆ ರೀತಿಯಾಗಿ ನೀವು ಕೊಟ್ಟಿಗೆಯನ್ನು ರೆಡಿ ಮಾಡಿರ್ಬೇಕು. ಹಳ್ಳಿಯಲ್ಲಿ ಯಾವ ಥರ ಇರುತ್ತಲ್ಲ ಆ ರೀತಿಯೇ ಇರಬೇಕು. ಏನಪ್ಪ ನೆಲಕ್ಕಷ್ಟೇ ಸ್ವಲ್ಪ ಕಾಂಕ್ರೀಟ್ ಥರ ಸ್ವಚ್ಛತೆ ಮಾಡೋಕೆ ನಿಮ್ಗೆ ಅನುಕೂಲ ಆಕೈತಿ. ಕ್ಲೀನ್ ಮಾಡೋಕೆ, ಕೊಟ್ಟಿಗೆ ಕ್ಲೀನ್ ಮಾಡೋಕೆ, ಹೊಳ್ಳಿ ನೀರು ಹಾಕಿ ತೊಳ್ಕೊಳಕ್ಕೆ ಅನುಕೂಲ ಸಾಕು ನಮಗೆ. ನೀವೇನೋ ಮೇವು ಕೊರಿಯೋದಾಗಲಿ ಹಿಂಡೋದಾಗಲಿ ಎಲ್ಲ ನೀವೇ ಸ್ವಂತವಾಗಿ ಮಾಡಬೇಕು. ಅಂದರೆ ಇದರ ಲಾಭ. ನೀವೇನಾದರೂ ಮಷಿನ್ ತೊಗೊಂಬಂದು ಮಾಡಿದರೆ ನಿಮ್ಗೆ ಲಾಭ ಆಗೋಲ್ಲ. ಯಾಕಂದ್ರೆ ಆ ಮಷಿನ್ಗೆ ಒಂದು 10-15 ಸಾವಿರ ರೂಪಾಯಿ ಕೊಟ್ಟು ನೀವು ಮಷಿನ್ ತೊಗೊಂಬಂದಿರ್ತೀರಿ, ಮೇವು ಕೊರಿಯೋದು ತೊಗೊಂಬಂದಿರ್ತೀರಿ. ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕೆ ನಿಮ್ಗೆ ಭಾಳ ಟೈಮ್ ಬೇಕು, ಭಾಳ ರೊಕ್ಕ ಬೇಕು. ಇದರಿಂದ ನಿಮ್ಗೆ ಇನ್ಕಮ್ ಕಡಿಮೆ ಬರ್ತಾ ಇರ್ತೈತಿ. ಅದಕ್ಕಾಗಿ ನೀವೇ ಸ್ವತಃ ಕೆಲಸ ಮಾಡಿದರೆ ನಿಮ್ಮ ಪಗಾರ ನೀವೇ ದುಡ್ಕೋಬೋದು. ಈ ಹೈನುಗಾರಿಕೆಯಿಂದ ಈಗ ನೀವು ಮೊದಲು ಒಂದು ಆಕಳ ತಂದು 2 ಕರ ಮೇಯಿಸಿದ್ರಿ, 2 ಕರ ಖಾಲಿ ಮೇಯಿಸ್ಬೇಕಲ್ರಿ ಅನ್ಬೋದು. ಆದ್ರೆ ಆ 2 ಕರ ಅವಾಗ 10,000 ಕೊಡ್ತಾಯಿದ್ರಿ. 2 ವರ್ಷಕ್ಕೆ ಎಷ್ಟು ಆಯ್ತದು? ಈಗ ಒಂದೊಂದು ಕರ ಒಂದೊಂದು ಆಕಳ ಕೊಟ್ಟರು ನೀವು 50,000-60,000 ರೂಪಾಯಿ ಹೋಗ್ತವೆ. ಅದು ನೀವು 10,000 ನೀವು ಎಲ್ಲಾದರೂ ಉಂಡು ಕಳೆದು ಬಿಡ್ತಿದ್ರಿ. ಅದನ್ನು ನೀವು ಇನ್ವೆಸ್ಟ್ಮೆಂಟು 2 ಕರಕ್ಕೆ ಮಾಡಿರಿ. ಈ 2 ಕರ ಬೆಲೆ ಬಾಳೋದು ಎಷ್ಟು? 1,00,000 ರೂಪಾಯಿ ಮಟ್ಟ ಬೆಲೆ ಬಾಳ್ತಾವೆ. ಈಗ ನೀವು ದುಡ್ದಂಗೆ ಆಯ್ತಿಲ್ರಿ ಇದೇ ರೀತಿ ಹೇಳೋದು. ನೀವು ಹೈನುಗಾರಿಕೆ ಅಂದ್ರೆ ಕೇವಲ ನೀವು ಡೈರೆಕ್ಟಾಗಿ ದುಡ್ಡು ಜಗ್ಗ ಐತೆ ಲಕ್ಷಗಟ್ಟಲೆ ಕೊಟ್ಟು ಒಂದು ಆಕಳ ತೊಗೊಂಬಂದು ನೀವು 10 ಲೀಟ್ರ್ 20 ಲೀಟ್ರ್ ಹಿಂಡ್ತೈತ್ರಿ ಅಂತ ತೊಗೊಂಬತ್ತೀರಿ. ಇಲ್ಲಿ ಆದ್ರೆ 3 ಲೀಟ್ರ್ ಹಿಂಡಂಗಲ್ಲ ಆಕಳ. ಆ ರೀತಿಯಾಗಿ ಈಗ ನೀವು ಬೇರೆ ಬೇರೆ ರಾಜ್ಯ ಗುಜರಾತ್ ತಳಿ, ಉತ್ತರ ಪ್ರದೇಶ ತಳಿ ಅಂತ ತೊಗೊಂಬರ್ತಾರೆ. ಆದರೆ ನಮ್ಮ ನಾಡಿನಾಗ ಯಾವ ಇರ್ತಾವಲ್ಲ ಹಳ್ಳಿಯಲ್ಲಿ ಯಾವ ಬೆಳೆದು ಯಾವ ಇದು ಮಾಡಿರ್ತಾವಲ್ಲ ಅಂಥ ತಳಿಗಳನ್ನ ತೊಗೊಂಬಂದು ಹೈನುಗಾರಿಕೆ ಮಾಡಬೇಕು. ಅಂದರೆ ನೀವು ಲಾಸ್ ಆಗೋಲ್ಲ. ನಾನು ಸಾಕಷ್ಟು ನೋಡೇನ್ರಿ. ಇಲ್ಲೇ ನಮ್ಮೂರಲ್ಲೇ ಹೆಚ್ಚು ಹಣ ತೊಗೊಂಬಂದು ಹಣ ಕೊಟ್ಟು ಆಕಳ ತೊಗೊಂಬಂದು ಲಾಸ್ ಆಗಿ ಈಗ ಬೇರೆ ಕಡೆ ಹೋಗಿ ದುಡಿಯಾಕತ್ತಾರೆ. ಈ ರೀತಿಯಾಗಿ ಅನುಭವ ಆಗಿರ್ತವೆ. ನಿಮ್ಗೆ ಅದನ್ನು ಅನುಭವ ಆಗಿದ್ದನ್ನು ನಿಮ್ಗೆ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನೀವು ಹೈನುಗಾರಿಕೆ ಮಾಡಕತ್ತೀರಿ ಅಂದ್ರಪ್ಪ ನೀವು ಡೈರೆಕ್ಟಾಗಿ ಹೆಚ್ಚು ಅಮೌಂಟನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಯಾವುದೇ ಬಿಸ್ನೆಸ್ ಆಗಲಿ, ನೀವು ಕಿರಾಣಿ ಬಿಸ್ನೆಸ್ ತಗೋರಿ ಅಥವಾ ನೀವು ಹೋಟೆಲ್ ಬಿಸ್ನೆಸ್ ತಗೋರಿ, ಯಾವುದೇ ಆದರೂ ಕಡಿಮೆ ಅಂದರೂ 50,000-60,000 ರೂಪಾಯಿ ಅಷ್ಟು ಹಾಕಿ ಅದರಲ್ಲೇ ನೀವು ದುಡಿತಾ ಅದನ್ನು ಡೆವಲಪ್ ಮಾಡಬೇಕು ಹೊರತು ಡೈರೆಕ್ಟಾಗಿ 2 ಲಕ್ಷ 3 ಲಕ್ಷ ಹಾಕಿ ನಿಮ್ಮ ಬಂಡವಾಳನ ಲಾಸ್ ಮಾಡಿಕೊಂಡು ಆದಾಯ ಬರಲಿಲ್ಲ ಅಂತ ಮತ್ತೆ ನೀವು ಚಿಂತೆಯಲ್ಲಿ ಗುರಿ ಆಗ್ತೀರಿ. ಹಾಗಾಗಿ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಸರಿಯಾಗಿ ಹೈನುಗಾರಿಕೆ ಮಾಡೋಂಗಿದ್ರೆ ಈ ರೀತಿಯಾಗಿ ಮಾಡಿರಿ. ಮತ್ತೊಂದು ಇದು ಹೇಳ್ತೀನಿ, ಇನ್ನೊಂದು ಡೈರೆಕ್ಟಾಗಿ ನೀವು ಡೈರಿಗೆ ಅಂತ ಹಾಕಕ್ಕೆ ಹೋಗ್ಬೇಡ್ರಿ. ಡೈರಿಗೆ ಹಾಕಿದ್ರೆ ಲಾಭ ಅಂತಿಲ್ಲ ಹೈನುಗಾರಿಕೆದಾಗ. ಈಗೆಲ್ಲ ಹೈನುಗಾರಿಕೆ ನೋಡಕತ್ತಿಲ್ಲ ಹಳ್ಳಿಯಾಗ ಬೆಣ್ಣೆ ಸಿಗೋದು, ಮೊಸರು ಸಿಗೋದು ಅಂತೂ ಎಲ್ಲ ಜನ ಬರೀ ಪಾಕೆಟ್ ಹಾಲು ಪಾಕೆಟ್ ಮೊಸರು ಅಂತ ಹೊಂಟುಬಿಟ್ಟಾರೆ. ಈ ರೀತಿ ಇದ್ರೆ ನೀವು ಹೆಂಗೆ ಇದಾಗ್ತೀರಿ? ಡೈರಿಗೆ ಹಾಕಿ ಡೈರಿಗಾರ 32 ರೂಪಾಯಿ ಹಾಲು ತೊಗೊತಾರೆ. ಅವರು ತೊಗೊಂಬಂದು ಹೊರಗೆ 50 ರೂಪಾಯಿಗೆ ಹಾಲು ಕೊಡ್ತಾರೆ ಲೀಟ್ರಿಗೆ. ಇದು ಹೆಂಗೆ ಇದಂದ್ರೆ ಇದಕ್ಕೆಲ್ಲ ಭಾಳ ಇತ್ತು. ಅದನ್ನೆಲ್ಲ ಮಾತಾಡೋಕೆ ಹೋಗ್ಬಿಡೋದು. ಡೈರೆಕ್ಟಾಗಿ ನೀವು ಏನು ಮಾಡಿರಿ, ಮೊಸರು ಮಾಡಿರಿ, ಬೆಣ್ಣೆ ಮಾಡಿರಿ, ತುಪ್ಪ ಮಾಡಿರಿ. ಹೊತ್ತು ನೀವು ಉಣ್ತೀರಿ, ನೀವು ಚೆನ್ನಾಗಿರ್ತೀರಿ. ಆ ನಂತರ ಬಂದ ಹಣದಲ್ಲಿ ನೀವು ಹೆಚ್ಚು ಇನ್ಕಮನ್ನು ತೆಗಿಬೋದು. ಯಾವ ರೀತಿ ಅಂದ್ರೆ ಮೊಸರು ಮಾರಿರಿ, ಹಾಲು ಮಾರಿರಿ. ಹಾಲು ಇದು ಮಾಡಿದಾಗ ಆ ಡೈರಿಗೆ ಅಂತ ಹಾಕಕ್ಕೆ ಹೋಗ್ಬೇಡ್ರಿ. ಈ ಹೈನುಗಾರಿಕೆ ಮಾಡೋದ್ರಿಂದ ಇನ್ನೂ ಒಂದು ಲಾಭ ಐತ್ರಿ. ಈ ಹೈನುಗಾರಿಕೆಯಿಂದ ಗೊಬ್ಬರ ಬರ್ತೈತಿ. ಆ ಗೊಬ್ಬರ ಏನಿಲ್ಲ ಅಂದ್ರೆ 3,000ಕ್ಕೆ ಒಂದು ಗಾಡಿ ಬರ್ತೈತಿ. ಒಂದು 3 ದನ ನೀವು ಕಟ್ಟಿರಿ ಅಂದಾಗ ವರ್ಷಕ್ಕೆ 4 ಗಾಡಿ ಅಂತಿ ಮಿನಿಮಮ್. 4 ಗಾಡಿಗೆ ಎಷ್ಟಾದ್ರು ರೊಕ್ಕ? 3-4 12,000. 12,000 ರೂಪಾಯಿ ಏನಿದೆ ಗೊಬ್ಬರದಿಂದ. ಗೊಬ್ಬರ ಹೊಟ್ಟು ಗಿಟ್ಟು ಸೇರಿ ಅದೊಂದು 5-6 ಗಾಡಿ ಆಗ್ತಿ ಗಿಚ್ಚು. 3ರಲ್ಲಿ 15,000. 15,000 ರೂಪಾಯಿ ಏನು ಬರೀ ಗೊಬ್ಬರದಿಂದ ಬರ್ತೈತೆ ನಿಮಗೆ. 15,000 ರೂಪಾಯಿ ಗೊಬ್ಬರದಿಂದ 20,000 ರೂಪಾಯಿ ತಿಂಗಳಿಗೆ ಏನಿಲ್ಲ ಅಂದ್ರೆ ನಿಮ್ಗೆ ಆರಾಮ್ ಪಗಾರ. ಎಷ್ಟಾಯಿತು? 2,40,000 ರೂಪಾಯಿ ವರ್ಷಕ್ಕೆ. 2,40,000 ರೂಪಾಯಿ 15,000 ರೂಪಾಯಿ ಇದು ಎಷ್ಟಾಯ್ತು? 2,35,000 ರೂಪಾಯಿ. ಹೇಳಿದ್ರಿ ಆಕಳಿಂದ 2,40,000 ರೂಪಾಯಿ ಆದ 15,000 ರೂಪಾಯಿ ಗೊಬ್ಬರ. 2,55,000 ರೂಪಾಯಿ ನಿಮಗೆ ಪಗಾರ ವರ್ಷಕ್ಕೆ. ಈ ರೀತಿಯಾಗಿ ನೀವು ಹೈನುಗಾರಿಕೆಯಿಂದ ನೀವು ಡೆವಲಪ್ಮೆಂಟ್ ಆಗ್ಬೋದು. ಮತ್ತು ಇದು ಹೈನುಗಾರಿಕೆಗೆ ಏನಪ್ಪ ನೀವು ರೆಡಿಮೇಡ್ ಫುಡ್ಡನ್ನು ಬಳಸೋಕೆ ಹೋಗ್ಬೇಡ್ರಿ. ದನಕ್ಕೆ ಆರೋಗ್ಯನೂ ಕೆಡ್ತೈತಿ, ಹೆಚ್ಚು ದನ ಹಾಲನ್ನು ಕೊಡಲ್ಲವು. ನೀವು ದೇಶೀಯವಾಗಿ ಜೋಳ, ರಾಗಿ, ಸಜ್ಜೆ ಅವೇನಂತಾರಲ್ಲ ಅವು, ಗೋಂಜಾಳ ಇವೆಲ್ಲ ನೀವೇ ನುಚ್ಚೋಳಿಸಿ ದನಕ್ಕೆ ನೆನಕಿಟ್ಟು ಬೆಳಗ್ಗೆ ಮಾರದಿನ ಇಡಬೇಕು. ಅಂದರೆ ದನ ಪುಷ್ಟಿ ಇರ್ತವೆ, ಹೊಳ್ಳಿ ಚೆನ್ನಾಗಿ ಹಾಲು ಕೊಡ್ತವೆ. ಈ ರೀತಿಯಾಗಿ ನೀವು ಹೈನುಗಾರಿಕೆಯನ್ನು ಮಾಡಿಕೊಂಡು ಹೋಗಬೇಕು. ಇನ್ನೂ ಹೆಚ್ಚಿನ ವಿಡಿಯೋ ಬರ್ತಾ ಇರ್ತವೆ ಉಪಯುಕ್ತವಾಗಿ. ನೀವು ಅದನ್ನು ಉಪಯೋಗ ತೊಗೊಬಿಡ್ರಿ. ಆಯಿತು. ಈಗ ಈ ಹೈನುಗಾರಿಕೆಯ ಸಂಪೂರ್ಣ ಮಾಹಿತಿ ತೆಗೆದುಕೊಂಡ್ರೆ ಧನ್ಯವಾದಗಳು.